ವಿದ್ಯಾರ್ಥಿಗಳಿಗೆ ಶಿಸ್ತು, ರಾಷ್ಟ್ರಧ್ವಜದ ಬಗ್ಗೆ ಗೌರವ ಹಾಗೂ ದೇಶಪ್ರೇಮ ಕಲಿಸಿ ಅವರನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸಲು ಜಿಪಿಟಿ ಶಿಕ್ಷಕರು ಹೆಚ್ಚಿನ ಗಮನ ನೀಡುವಂತೆ ಶಾಸಕ ಎ ಮಂಜು ತಿಳಿಸಿದರು. ಭಾರತ ಸೇವಾದಳದ ಶತಮಾನೋತ್ಸವ ಸಂಭ್ರಮದ ಅಂಗವಾಗಿ ಜಿಲ್ಲಾ ಭಾರತ ಸೇವಾದಳ ಅರಕಲಗೂಡು, ಆಲೂರು, ಹೊಳೆನರಸೀಪುರ, ಚನ್ನರಾಯಪಟ್ಟಣ ತಾಲೂಕುಗಳ ಹೊಸದಾಗಿ ನೇಮಕವಾಗಿರುವ ಜಿಪಿಟಿ ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದ ಭಾರತ ಸೇವಾದಳ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶನಿವಾರ ಭಾಗವಹಿಸಿ ಮಾತನಾಡಿದರು. 1953ರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಶಿಸ್ತನ್ನ ತರಲು ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು ಅಂತವರು ಮಹನೀಯರು ಹುಟ್ಟು ಹಾಕಿದ ಭಾರತ ಸೇವಾದಳ ಶತಮಾನೋತ್ಸವ ಸಂಭ್ರಮ ಆಚರಿಸುತ್ತಿದೆ. ಇಂದಿನ ಮಕ್ಕಳು ದೈಹಿಕ ವ್ಯಾಯಾಮ, ಕ್ರೀಡಾ ಚಟುವಟಿಕೆಗಳನ್ನ ಮರೆತು ಮೊಬೈಲ್ಗಳಿಗೆ ಸಿಲುಕಿದ್ದಾರೆ. ಇದು ಅವರ ದೈಹಿಕ, ಮಾನಸಿಕ ಮತ್ತು ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಇಂತಹ ಮಕ್ಕಳಲ್ಲಿ ಶಿಸ್ತು ಮೂಡಿಸಿ ಅವರನ್ನ ಆಟ ಪಾಠಗಳಲ್ಲಿ ತೊಡಗುವಂತೆ ಮಾಡುವ ದೊಡ್ಡ ಜವಾಬ್ದಾರಿ ಜಿಪಿಟಿ ಶಿಕ್ಷಕರ ಮೇಲಿದೆ. ವಾರ ಕಾಲ ನಡೆದ ಶಿಬಿರದಲ್ಲಿ ನೀವು ಕಲಿತಿರುವುದನ್ನ ಮಕ್ಕಳಿಗೆ ಕಲಿಸಿ ಅವರಲ್ಲಿ ಶಿಸ್ತು ಬೆಳೆಸಿದಾಗ ಶಿಬಿರದ ಉದ್ದೇಶ ನೆರವೇರುತ್ತದೆ. ಬಹಳಷ್ಟು ಶಾಲೆಗಳಲ್ಲಿ ಆಟದ ಮೈದಾನವೇ ಇಲ್ಲ. ಖಾಸಗಿ ಶಾಲೆಗಳಂತೂ ಕಲಿಕೆ ಬಿಟ್ಟರೆ ಕ್ರೀಡಾ ಚಟುವಟಿಕೆಗಳಿಗೆ ಗಮನವನ್ನ ಹರಿಸುತ್ತಿಲ್ಲ. ಈ ಕುರಿತು ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಸಮಾರೋಪ ಭಾಷಣ ಮಾಡಿದ ಬಿಇಒ ದೇವರಾಜ್, ಇಲ್ಲಿ ಪಡೆದ ತರಬೇತಿಯ ಸಹಾಯದಿಂದ ಮಕ್ಕಳಲ್ಲಿ ಬದಲಾವಣೆ ತರುವ ಮೂಲಕ ಶಿಸ್ತುಬದ್ಧ ಸಮಾಜ ರೂಪಿಸಲು ನೂತನ ಶಿಕ್ಷಕರು ಕೊಡುಗೆ ನೀಡಬೇಕು ಎಂದರು. ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ ಎಂಕೆ ಕಮಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ತಾಲೂಕು ಘಟಕದ ಅಧ್ಯಕ್ಷ ಎಂಎಂ ಸುರೇಶ್, ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ನಿಂಗಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಜಿಲ್ಲಾ ಸೇವಾದಳದ ವಲಯ ಸಂಘಟಕಿ ಹಾಗೂ ಶಿಬಿರಾಧಿಕಾರಿ ವಿಎಸ್ ರಾಣಿ, ಉಪ ಶಿಬಿರಾಧಿಪತಿ ಬಿಎನ್ ಮಹೇಶ್, ಕಾರ್ಯದರ್ಶಿ ಜಿ ದೀಪಾ, ಸಹ ಕಾರ್ಯದರ್ಶಿ ಸಂಜೀವ್ ಕುಮಾರ್, ವಾಸ್ತು ನಾಯಕರಾದ ಎಚ್ ಮಹೇಶ್, ಎಸ್ಸಿ ನಿರ್ಗುಣಪ್ಪ, ಸಂಪನ್ಮೂಲ ವ್ಯಕ್ತಿ ಪ್ರೇಮಾನಂದ್, ಶಿಬಿರದ ಸಹಾಯಕಿ ಆರ್ ರತ್ನಕುಮಾರಿ ಹಾಜರಿದ್ದರು. ಶಿಬಿರಾರ್ಥಿಗಳು ವಿವಿಧ ಕವಾಯತುಗಳ ಪ್ರದರ್ಶನ ನೀಡಿದರು. ಬ್ರಿಟಿಷ್ ವಿರುದ್ಧ ನಮ್ಮ ದೇಶದಲ್ಲಿ ಸಂಘಟನೆಗಳನ್ನ ಶಿಸ್ತಾಗಿ, ಅದು ಅಹಿಂಸೆಯಿಂದ ಸ್ವತಂತ್ರ ಪಡ್ಕೊಳ್ಳೋದಕ್ಕೆ ಯಾವ್ಯಾವ ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಈ ಸಂಸ್ಥೆಗೆ ಕೂಡ ಅಂದು ಕಂಡಂಥದ್ದು. ಅದಾದ್ಮೇಲೆ ಫಾರಿನ್ ಬಂದಂತ ಡಾಕ್ಟರ್ ರೆಡ್ಡಿಕರ್ ಅವರ ನೇತೃತ್ವದಲ್ಲಾಗ್ತದೆ. ಅದಾದ್ಮೇಲೆ ನಮ್ಮ ಜಿಲ್ಲೆಯವರಾದಂತಹ ಎ.ಜಿ. ರಾಮಚಂದ್ರ ಮಾಜಿ ಶಿಕ್ಷಣ ಸಚಿವರು ಅವರು ಕೂಡ ಈ ಸೇವಾದಳದ ಅಧ್ಯಕ್ಷತೆ ಆಗ್ತಾರೆ. ಸಾಂಪ್ರದಾಯಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಅಧ್ಯಕ್ಷತೆ ಯಾವಾಗಲೂ ಗೌರವ ಅಧ್ಯಕ್ಷರಾಗಿರ್ತಾರೆ. ಕಾರಣ ಏನಂದ್ರೆ ನನಗೆ ಭಾರಿ ಸಂತೋಷ ಆಯ್ತು. ಇಲ್ಲಿ ನಾನು ಕೇಳಿದ್ದೆ ಕಮಲ್ ಕುಮಾರ್ ಅವರು ಇಷ್ಟು ಚೆನ್ನಾಗಿ ಮಾತ್ರ ಈ ಒಂದು ತರಬೇತಿ ಸಫಲತೆ ಕಾಣುತ್ತದೆ. ಖಂಡಿತವಾಗಿ ಸಮಸ್ಯೆ ಇರುತ್ತೆ. ಏನು ಕಲ್ತಿದ್ವಿ ಇದೊಂದು ತರಬೇತಿ ಅವರಿಗೆ ಇದು ಮತ್ತೆ ನೀವು ಜೀವನದಲ್ಲಿ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂದ್ರೆ ನಾವು ಕೂಡ ನಾನು ಪ್ರೈವೇಟ್ ಸ್ಕೂಲ್ ಇದ್ದಾಗ ನಾವು ಸೇವಾದಳದ ವಿದ್ಯಾರ್ಥಿ ಬೇರೆ ನೋಡಿ ಗಮನಿಸ್ಕೊಳ್ಳಿ. ಸೇವಾದಳ ನಂತರ ಕೆಲವೆಲ್ಲ ನಾವು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ನಮ್ಮ ಪರ್ಸನಾಲಿಟಿಯನ್ನ ಬದಲಾಯಿಸುತ್ತೆ, ಅಭ್ಯಾಸಗಳನ್ನ ಬದಲಾಯಿಸುತ್ತೆ, ನಮ್ಮ ಮಾತು, ನಮ್ಮ ನಡೆ, ನುಡಿ ಎಲ್ಲ ಕೂಡ ಬದಲಾಯಿಸುತ್ತೆ, ಬೇರೆ ವ್ಯಕ್ತಿತ್ವವಾಗಿರ್ತದೆ. ನಿಮ್ಮಲ್ಲಿ ಆ ಒಂದು ಸಂಯಮ, ಆ ಒಂದು ಶಿಸ್ತು ಮತ್ತೆ ಡಿಸಿಪ್ಲಿನ್, ಆಯ್ತು, ಅಭ್ಯಾಸಗಳು ಇವೆಲ್ಲ ಕೂಡ ಕೈಲಾಗ್ತದೆ. ಅದಕ್ಕೆ ಸೇವಾದಳ ಪೂರಕ.